ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹರಿಹರ ಕವಿ ತನ್ನ ಬಸವರಾಜ ದೇವರ ರಗಳಿಯಲ್ಲಿ ಬಸವಣ್ಣನವರ ಕುರಿತು ವಾಸ್ತವವಾದಂಥ ಹೆಮ್ಮೆಯ, ಪ್ರೀತಿಯ, ಗೌರವದ ಮಾತುಗಳನ್ನು ಆಡಿದ್ದಾರೆ. ಆ ಮಾತುಗಳ ಮೂಲಕ ನಾನಿವತ್ತು ಒಂದು ವಚನದ ಕುರಿತು ನಿಮ್ಮೊಂದಿಗೆ ಕೆಲವು ಸಂಗತಿಗಳನ್ನು ಚರ್ಚಿಸಲು ಬಯಸಿದ್ದೇನೆ. ಬಸವನ ಮಾತೇ ಮಾತು, ಬಸವಣ್ಣನ ಭಕ್ತಿಯೇ ಭಕ್ತಿ ಓಜಿಯೋಳು. ಬಸವಣ್ಣನ ಮಾತು ಆಗಲಿ, ಆತನ ಭಕ್ತಿಯಲ್ಲಿ ನಿಜಕ್ಕೂ ತುಂಬ ಭಿನ್ನ ರೀತಿಯದ್ದು. ಈ ಭೂಮಿಯಲ್ಲಿ ಆತನ ಮಾತೇ ಮಾತು, ಆತನ ಭಕ್ತಿಯೇ ಭಕ್ತಿಯೇ. ಬಸವಣ್ಣ ರೀತಿ ಆತನ ರೀತಿಗೆ ಆತನೇ ಸರಿಸಾಟಿ. ಬಸವಣ್ಣನ ಕಿಂಕರ ವೃತ್ತಿ ಮೇಣ್. ಬಸವಣ್ಣವರಂಥ ಕಿಂಕರ ಮನೋಭಾವ, ಕಿಂಕರತ್ವದಲ್ಲಿ ಶಂಕರತ್ವದ ಅಡಗಿದೆ ಅಂತಕ್ಕಂಥ ಮನೋಭಾವ ಇನ್ನೊಬ್ಬರಲ್ಲಿ ಹುಡುಕಲಿಕ್ಕೆ ಸಾಧ್ಯವೇ ಇಲ್ಲ. ಬಸವಣ್ಣನ ಬಟ್ಟೆ, ಆತನ ದಾರಿ, ಆತನ ಮಾರ್ಗವೇ ಮಾರ್ಗ. ಬಸವಣ್ಣನ ಬಿಂಕದ ಭಾಷೆ ಹೋ. ಬಸವಣ್ಣನ ಬಿಂಕದ ಭಾಷೆ ಹೋ. ನೋಡಿ, ಶಬ್ದಗಳು ಸೋಲ್ತವೆ. ಲಾಸ್ಟಿಗೆ ಆಶ್ಚರ್ಯಕರವಾಗಿ ಹರಿಹರ ಕವಿ ಓ ಅಂತಾನೆ ಉದ್ಗಾರ ತೆಗಿತಾನೆ. ಬಸವನ ನಿಷ್ಠೆ, ಬಸವಣ್ಣನ ನೇಮವೇ ನೇಮ ಊರ್ಮಿಯೋಳು. ಈ ಜಗದಲ್ಲಿ ಬಸವಣ್ಣನ ನೇಮವೇ ನೇಮ, ಬಸವಣ್ಣನ ಭಾಷೆಯೇ ಭಾಷೆ, ಬಸವಣ್ಣನ ನಿಷ್ಠೆ. ಬಸವಣ್ಣನವರ ನಿಷ್ಠೆ ಬಿಜ್ಜಳಿನಲ್ಲಿ ಅಲ್ಲ, ಬಸವಣ್ಣನವರ ನಿಷ್ಠೆ ಕಾಯಕದಲ್ಲಿ. ಅವರ ನಿಷ್ಠೆ ಕಾಯಕಕ್ಕೆ ಇರುತ್ತು ಹೊರತಾಗಿ ಬಿಜ್ಜಳನಲ್ಲಿ ಅವರಿಗೆ ನಿಷ್ಠೆ ಇರಲಿಲ್ಲ. ಪ್ರೀತಿ ಇತ್ತು, ಆದರೆ ಅವರ ಬಿಜ್ಜಳನ ಗುಲಾಮರಂತೂ ಖಂಡಿತ ಬಸವಣ್ಣವರಾಗಿರಲಿಲ್ಲ. ವೇಳೆಯಾಳು ನಾನು ಅಂತ ಹೇಳ್ತಾರೆ ಅವರು, ಸಮಯದ ಆಳು ಅಂತ ಹೇಳ್ತಾರೆ. ಆನಿ ಭವಿ ಬಿಜ್ಜಳಂಗಂಜುವೆನೆ ಅಂತಕ್ಕಂಥ ಮಾತು ಹಾಡಲಿಕ್ಕೆ ಆ ತಾಕತ್ತು ಬರಬೇಕಾದ್ರೆ ಇದು ಸುಮ್ಮನೆ ಮಾತಲ್ಲ. ಬಸವಣ್ಣವರು ಕಾಯಕವನ್ನು ಅತೀವಾಗಿ ಪ್ರೀತಿಸಿದ್ರು, ಗೌರವಿಸಿದ್ರು. ಕಾಯಕದಲ್ಲೇ ಕೈಲಾಸವನ್ನು ಕಂಡವರು. ಬೇರೆಯವರು ಕೂಡ ಅದೇ ರೀತಿಯಾಗಿ ಇರ್ರಿ ಅಂತ ತಮ್ಮ ಬದುಕನ್ನು ಒಂದು ಪ್ರಮಾಣ ಮಾಡಿ ತೋರಿಸಿದ್ರು. ಬಸವನ ಭಕ್ತಿ, ಬಸವಣ್ಣನ ಭಕ್ತಿ, ಬಸವಣ್ಣನ ಯುಕ್ತಿಯೇ ಯುಕ್ತಿ ಲೋಕದೋಳು. ಇಂಥ ಅಭೂತಪೂರ್ವ ಮಾತುಗಳನ್ನ ಹರಿಹರ ಕವಿ ಬಸವಣ್ಣವರ ಕುರಿತು ಆಡ್ತಾರೆ. ಬಸವಣ್ಣವರು ಸ್ತುತಿಯನ್ನೇ ಮಾಡ್ತಕ್ಕಂಥ ಅನೇಕ ವಚನಗಳು ಕೂಡ ನಾವು ಕಾಣ್ತೀವಿ. ಅವುಗಳಲ್ಲಿ ಒಂದು ವಚನವನ್ನ ನಾವಿವತ್ತು ನೋಡೋಣ. ಲಿಂಗಾರ್ಚನೆ ಮಾಡುವ ಮಹಾಮಹಿಮರೆಲ್ಲರೂ. ಲಿಂಗಾರ್ಚನೆ ಇಷ್ಟಲಿಂಗ ಅಲ್ಲ, ಸ್ಥಾವರ ಲಿಂಗವನ್ನ ಅರ್ಚನೆ ಮಾಡತಕ್ಕಂಥ ಮಹಾಮಹಿಮರು ಅಂತ ಕರೀತಾರೆ. ಒಂಥರ ಇಲ್ಲಿ ವ್ಯಂಗೋಕ್ತಿ ಇದೆ. ಮಹಾಮಹಿಮರವರು, ಯಾಕಂದ್ರೆ ಎಲ್ಲರಿಗೂ ಅಲ್ಲಿ ಪ್ರವೇಶ ಇರಲಿಲ್ಲ. ವೈದಿಕ ಶಾಹಿ ವ್ಯವಸ್ಥೆಯನ್ನು ಯಾರು ಪ್ರತಿನಿಧಿಸುತ್ತಿದ್ರೋ ಅವರು ಮಾತ್ರ ಅಲ್ಲಿ ಒಳಗಡೆ ಇರ್ತಿದ್ರು. ಅವರು ಮಹಾಮಹಿಮರು. ಲಿಂಗಾರ್ಚನೆ ಮಾಡುವ ಮಹಾಮಹಿಮರೆಲ್ಲರೂ ಸಲಿಗೆವಂತರ ಈ ಒಳಗೆ ಇದ್ದಾರೆ. ಅವರೆಲ್ಲ ದೇವರ ಜೊತೆ ಸಂಬಂಧಗಳನ್ನ ಇಟ್ಕೊಂಡವರು. ನಿಮ್ಗೆ ಯಾರಿಗೂ ದೇವರ ಜೊತೆ ಸಂಬಂಧ ಇಟ್ಕೊಳ್ಳಿಕ್ಕೆ ಬರೋಲ್ಲ ಅಂತ ಹೇಳಿದವರು. ಅವರೆಲ್ಲ ಆಟೋಮೆಟಿಕ್ಲಿ ಮೇಲ್ದರ್ಜೆಯಲ್ಲಿ ಹುಟ್ಟಿದವರು. ಅವರು ಮೇಲ್ಪಂಕ್ತಿಯಲ್ಲಿದ್ದವರು. ನಾವೇ ಎಲ್ಲವಕ್ಕೂ ಅಂತ ಹೇಳಿದವರು. ದೇವರಿಗೆ ನೀವು ಹೋಗ್ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ನೀವು ಏನೇ ಕಾಣಿಕೆ ಕೊಡುವುದ್ರೆ ನಮ್ಮ ಮೂಲಕ ಕಾಣಿಕೆ ಕೊಡ್ಬೇಕಂತ ಹೇಳಿದವರು. ಕೆಲವು ಬೇಡಿಕೆಗಳನ್ನು ಕೂಡ ದೇವರ ಜೊತೆ ಬೇಡಿಕೆಳ್ಬೇಕಾದ್ರೆ ನಮ್ಮ ಮೂಲಕ ನೀವು ಬೇಡಿಕೆಳ್ಬೇಕಂತ ಹೇಳಿದವರಲ್ಲ. ಇಂಥವೆಲ್ಲ ಶಾಸ್ತ್ರಗಳಾಗಿದ್ದು. ಇವರಿಗೆ ಏನೇ ಸಂಬಂಧಪಟ್ಟಿದ್ರು ಕೂಡ ಅದು ಅವರಿಗೆ ಮಾತ್ರ ಗೊತ್ತು. ಅವರು ಬಸವಣ್ಣವರ ಹೇಳ್ತಾರೆ, ಅವರು ಸಲಿಗೆವಂತರು. ಯಾರ ಜೊತೆ? ದೇವರ ಜೊತೆ. ನೋಡಿ, ದೇವರ ಜೊತೆ ಸಲಿಗೆ ಹೊಂದಲಿಕ್ಕೆ ಅವತ್ತಿನ ಸಂದರ್ಭದಲ್ಲಿ ದೇವದಾಸಿಯರನ್ನು ಕೂಡ ದೇವರಿಗೆ ಬಿಟ್ಟಿದ್ರು. ಅಲ್ಲಿ ವಜ್ರ, ವೈಡೂರ್ಯ, ಕಾಣಿಕೆ ಇತ್ಯಾದಿಗಳ ಸುಖ ಸಂಕಟ ಜೀವನವನ್ನ ದೇವರ ಹೆಸರಿನ ಮೇಲೆ ಪಡ್ಕೊಳ್ಳೋರು. ಇವರು ದೇವರ ಜೊತೆ ತುಂಬಾ ಸಲಿಗಿದ್ದವರು. ಇವತ್ತು ಕೂಡ ದೇವರ ಜೊತೆ ಸಲಿಗಿರ್ತಕ್ಕಂಥ ಜನಗಳು ಹೇಗೆ ನಮ್ಗೆ ಗೊತ್ತು. ಏಕೆಂದ್ರೆ ತಳವರ್ಗದ ಜನಗಳು ಹಣ ಕೂಡ ಸಂಗ್ರಹ ಮಾಡುವಂತಿಲ್ಲ. ಹಣ ಸಂಗ್ರಹ ಮಾಡಿದ್ರೆ ಮುಂದೆ ಆ ಮೇಲ್ವರ್ಗದ ವೈದಿಕ ಶಾಹಿ ವ್ಯವಸ್ಥೆ ಇದಲ್ಲ, ಆ ಆರ್ಯ ಭಾರತದ ಬೇರೆ ದೇಶದಿಂದ ಭಾರತಕ್ಕೆ ಬಂದು ನಮಗೆ ತಗಲಾಗಿದ್ದಾರಲ್ಲ, ಆ ಮನುಷ್ಯ ದೇವರ ಜೊತೆ ಸಲಿಗೆಯಿಂದ ಇರುವುದರಿಂದ ಆತನಿಗೆ ಕೊಡ್ತಕ್ಕಂಥವು ಕಾಣಿಕೆ ಕೂಡ ನಮ್ಮ ಹತ್ರ ಇಟ್ಕೊಳ್ಳೋಂಗಿಲ್ಲ. ಹಣ ಕೂಡ ನಮ್ಮಲ್ಲಿ ಸಂಗ್ರಹ ಮಾಡೋಂಗಿಲ್ಲ. ಸಂಗ್ರಹ ಮಾಡಿದ್ರೆ ಮುಂದೆ ಅವರಿಗೆ ತೊಡಕಾಗುತ್ತದೆ ಅನ್ನುವ ಕಾರಣಕ್ಕಾಗಿಯೇ ಹಣ ಸಂಗ್ರಹ ಮಾಡೋದನ್ನ ಮನುಸ್ಮೃತಿಯಲ್ಲಿ ನಿಷೇಧ ಮಾಡಿದ್ರು. ಹಾಗಾಗಿ ಇವರು ದೇವರಿಗೆ ಸಲಿಗೆವಂತರಾಗಿ ಅಲ್ಲಿದ್ದಾರೆ. ಲಿಂಗಾರ್ಚನೆಯ ಮಾಡುವ ಮಹಿಮಾವಂತರೆಲ್ಲರೂ
ಲಿಂಗಾರ್ಚನೆ ಮಾಡುವ ಮಹಿಮರೆಲ್ಲರೂ ಸಲ್ಲಿಗೆವಂತರಾಗಿ ಒಳಗೈದ್ದಾರೆ. ಆನು ದೇವ ಹೊರಗಣದವನು. ನಾನು ಹೊರಗಡೆ ಇದ್ದೀನಿ. ಯಾಕಂದ್ರೆ ಬಹಳಷ್ಟು ಜನಗಳಿಗೆ ಅವತ್ತು ಗುಡಿಗಳಿಗೆ ಪ್ರವೇಶ ಇರಲಿಲ್ಲ. ಗುಡಿಗಳಿಗೆ ಇಲ್ಲಿ ಹೋಗಿ ದರ್ಶನ ಮಾಡತಕ್ಕಂಥ ಅವಕಾಶಗಳು ಕೂಡ ಇರಲಿಲ್ಲ. ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸ ಅಂತ ಬಸವಣ್ಣವ್ರು ಹೇಳಿದ್ರೇನು ಸತ್ಯ. ಆದ್ರೆ ಆ ಪೂರ್ವದಲ್ಲಿ ದೇವಸ್ಥಾನದ ಗುಡಿಗಳಿಗೂ ಕೂಡ ಆ ಬಾಗಿಲ ಹೊಸ್ತಿಲಿಗೂ ಕೂಡ ಮುಟ್ಟುವ ಅವಕಾಶ ಇರಲಿಲ್ಲ. ಬರೀ ಗುಡಿ ಅಷ್ಟೇ ಅಲ್ಲ, ಕೆಲವು ಅಗ್ರಹಾರಗಳಲ್ಲಿ ಯಾರು ಕೂಡ ತಿರುಗಾಡುವಂತಿರ್ಲಿಲ್ಲ. ಅಗ್ರಹಾರದಲ್ಲಿ ಮಠ ಮಧ್ಯಾಹ್ನ ಮಾತ್ರ ತಿರುಗಾಡ್ಬೇಕು. ಮಠ ಮಧ್ಯಾಹ್ನವೇ ಯಾಕೆ ತಿರುಗಾಡ್ಬೇಕು? ಸಂಬೋಳಿ ಅಂತ ಯಾಕೆ ಹೋಗ್ಬೇಕಂದ್ರೆ, ಸಂಬೋಳಿ ಅಂದ್ರೆ ನಾನು ಸ್ಥಳವರ್ಗದವನು, ನಿಮ್ಮ ಗಲ್ಲಿಯಲ್ಲಿ, ನಿಮ್ಮ ಓಣಿಯಲ್ಲಿ, ನಿಮ್ಮ ಅಗ್ರಹಾರದಲ್ಲಿ ಬರುತ್ತಿದ್ದೇನೆ, ಹಾಗಾಗಿ ನೀವು ನಿಮ್ಮ ಕಥೆಗಳನ್ನು ಹಾಕಿಕೊಳ್ಳಿ, ಸಂಬೋಳಿ. ಇದೊಂದು ಎಚ್ಚರಿಕೆ ಗಂಟೆ. ಇದನ್ನು ಹೇಳ್ತಾ ಬರ್ತಿದ್ರು ಆವತ್ತಿನ ದಿನಗಳಲ್ಲಿ. ಇದಕ್ಕೆ ಮನುಸ್ಮೃತಿಯಲ್ಲಿ ದಾಖಲೆ ಕೂಡ ಇದೆ. ಇವುಗಳನ್ನು ಹೇಳುವ ಮೂಲಕ ಅಗ್ರಹಾರವನ್ನು ನೀವು ಪ್ರವೇಶ ಮಾಡಬೇಕಾದ್ರೆ ಸಂಬೋಳಿ ಅಂತ ಹೋಗ್ಲೇಬೇಕು. ಬಸವಣ್ಣವರು ತುಂಬಾ ವ್ಯಂಗ್ಯವಾಗಿ ತಮಾಷೆಯಾಗಿ ಮಾತನ್ನು ಹೇಳ್ತಾರೆ. ಆನು ದೇವ ಹೊರಗಣದವನು, ನಾನು ಹೊರಗಡೆ ಉಳಿದಂತಕ್ಕವನು. ಸಂಬೋಳಿ ಎಂದು ಕೂಗುತ್ತಾ ಇಂಬಿನಲ್ಲಿ ಇದ್ದೇನೆ. ಸಂಬೋಳಿ ಅಂತ ಕರಿತಾ ನಿಮ್ಮ ಜೊತೆಗಿರ್ತಕ್ಕಂಥವನು, ಗುಂಪಿನಲ್ಲಿ ಇದ್ದೇನೆ ನಾನು. ಕೂಡಲ ಸಂಗಮ ದೇವ, ನಿಮ್ಮ ನಾಮವಿಡದ ಅನಾಮಿಕ ನಾನು. ನಮ್ಮೊಳಗೆ ಅದಮ್ಯವಾದ ಭಕ್ತಿ ಇದೆ, ಅದಮ್ಯವಾದ ಪ್ರೀತಿ ಇದೆ, ಹಂಬಲ ಇದೆ, ಎಲ್ಲರ ಜೊತೆ ಹಂಚಿ ಉಣ್ಣುವಂತಕ್ಕಂಥ ತವಕ ಇದೆ ನನಗೆ. ಆದರೆ ನಾನು ಅನಾಮಿಕನಾಗಿದ್ದೇನೆ ಮತ್ತು ಸಂಬೋಳಿ ಎಂದು ಕರೆಯುತ್ತಾ ಅವರ ಜೊತೆಗೆ ನಾನು ಕೂಡಿದ್ದೇನೆ. ಹಾಗಾಗಿ ನಾನು ನಿನ್ನಿಂದ ಎಷ್ಟೇ ದೂರ ಇದ್ರೂ ಕೂಡ ನಾನು ನಿನ್ನ ಕೂಡಲ ಸಂಗಮದ ನಿನಗೆ ತೀರ ಹತ್ತಿರವಾಗಿದ್ದೇನೆ. ನಮ್ಮ ಅಂತಃಸಾಕ್ಷಿಯನ್ನು ನಾವು ಯಾರಿಗೂ ಬಲಿ ಕೊಟ್ಟಿಲ್ಲ. ಅಂತಃಸಾಕ್ಷಿಯನ್ನು ಬಲಿ ಕೊಟ್ಟು ನಾನು ಯಾರ ಜೊತೆಗಿಲ್ಲ. ನಾನು ದುಡಿಯುವ ವರ್ಗದವರ ಪ್ರತಿನಿಧಿಯಾಗಿ, ಬೆವರು ಸುರಿಸುವವರ ಪ್ರತಿನಿಧಿಯಾಗಿ, ಇಲ್ಲಿ ಒಂಥರ ಚಳುವಳಿಯ ರೂಪ ಇದೆ ಆ ಭಾಷೆಯಲ್ಲಿ. ಬಸವಣ್ಣವ್ರ ಈ ಭಾಷೆಯಲ್ಲಿ ಒಂದು ಚಳುವಳಿ ಇದೆ, ಒಂದು ಕ್ರಾಂತಿಯ ಕಿಡಿ ಇದೆ. ಅಂದ್ರೆ ಗುಡಿಯಲ್ಲಿರ್ತಕ್ಕಂಥವರೆಲ್ಲರೂ ಶೋಷಕರು, ಗುಡಿಯ ಹೊರಗೆ ನಿಜಕ್ಕೂ ಅಸಲಿ ಭಕ್ತರಿರ್ತಕ್ಕಂಥವರಲ್ಲಿ ಗುಡಿಯ ಹೊರಗಡೆ ಅಸಂಖ್ಯವಾದ ಭಕ್ತರಿದ್ದಾರೆ. ನಿಮ್ಮ ಜೊತೆ ಸಲಿಗಿಂದಿದ್ದಾರಲ್ಲ ಇವರೆಲ್ಲ, ದೇವರಿಗೆ ಕಪ್ಪ ಕೊಡಬೇಕು, ಕಾಣಿಕೆ ಕೊಡಬೇಕು, ವಜ್ರ ಕೊಡಬೇಕು, ವೈಡೂರ್ಯ ಕೊಡಬೇಕು, ದೇವರಿಗೆ ಬೆತ್ತಲೆ ಸೇವೆ ಮಾಡಬೇಕು ಅಂತ ಹೇಳ್ತಾ ಇರೋದಲ್ಲ, ಇವರು ಸಲಿಗೆಯಿಂದ ನಿಮ್ಮ ಜೊತೆಗಿದ್ದಾರೆ. ಆದ್ರೆ ಅವರು ನಿಮ್ಮಿಂದ ದೂರ ಇದ್ದಾರೆ. ಆದ್ರೆ ಅಂತಃಕರಣ ಪೂರ್ವಕವಾಗಿ, ಮನಪೂರ್ವಕವಾಗಿ ಬಹಳಷ್ಟು ಜನ ಹೊರಗಡೆ ಉಳಿದಿದ್ದಾರೆ. ಅವರು ಸಂಬೋಳಿ ಅಂತ ದೂರ ಇದ್ದಾರೆ. ಬರೇ ನಿಮ್ಮಿಂದ ಮಾತ್ರ ಅಲ್ರಿ, ಆ ಅಗ್ರಹಾರದಲ್ಲೂ ಇವರು ದೂರ ಇದ್ದಾರೆ. ಅವ್ರ ಜೊತೆ ನಾನು ಇದ್ದೇನೆ. ನಿಮ್ಮ ನಾಮವಿಡದ ಅನಾಮಿಕ ನಾನು ನಿಮ್ಮ ಬಗ್ಗೆ ಪ್ರೀತಿ ಇದೆ, ಗೌರವ ಇದೆ, ಒಲವಿದೆ. ಯಾಕಂದ್ರೆ ಅಂತಃಕರಣ ಇದೆ ನಿಮ್ಮ ಬಗ್ಗೆ ಕಾಳಜಿ ಇದೆ, ಪ್ರೀತಿ ಇದೆ. ಹಾಗಾಗಿ ನಾನು ನಿಮ್ಮ ಜೊತೆಗೆ ಇದ್ದು ಇಲ್ಲದಂತೆ ಆಗಿದ್ದೇನೆ. ಹಾಗಾಗಿ ನೀವು ನಿಮ್ಮ ಜೊತೆ ಸಲಿಗೆನಿದ್ದಾರಲ್ಲ ಅವ್ರ ಬಗ್ಗೆ ಒಂಥರ ಕೇರ್ಫುಲ್ ಆಗಿ ಅಂತಕ್ಕಂಥ ವ್ಯಂಗ್ಯೋಕ್ತಿ ಈ ವಚನದಲ್ಲಿ ನಾವು ಕಾಣ್ತೇವೆ. ಬಸವಣ್ಣವರು ಅನೇಕ ವಚನಗಳನ್ನ ತೆಗೆದು ನೋಡಿದ್ರೆ ಖಂಡಿತವಾಗಿಯೂ ಈ ವ್ಯಂಗ್ಯೋಕ್ತಿ, ಹೊಗಳಿಕೆಯ ಜೊತೆಗೆ ಅವರ ಟೀಕಿಸ್ತಕ್ಕಂಥ ಮನೋಭಾವ ಇರುವುದನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಇದು ಕನ್ನಡ ಕಾವ್ಯದಲ್ಲ, ಎಲ್ಲಾ ಭಾಷೆಯಲ್ಲೂ ಕೂಡ ಹೊಗಳುತ್ತಾ ಯಾವುದೋ ಒಂದು ಘಟನೆಯನ್ನು ಹೊಗಳುತ್ತಾ ಅವರನ್ನ ಅಂತರಾವಲೋಕನಕ್ಕೆ ಹಚ್ಚುವುದು. ಹೊಗಳ್ತಾ ಅವರನ್ನ ಅಂತರಾವಲೋಕನಕ್ಕೆ ಹಚ್ಚುವಂತ ಕ್ರಿಯೆಯನ್ನ ಬಸವಣ್ಣವರು ಇಲ್ಲಿ ಮಾಡಿದ್ದಾರೆ. ನಾವಿವತ್ತು ಹೊರಗಣದವರಾಗಬೇಕು, ಜೀವರ ಜೊತೆ ಸಲಿಗೆವಂತರಾಗಿ ಬಾಳಬೇಕು ಅಂತಕ್ಕಂಥ ಮಾತನ್ನ ನಾನಿಲ್ಲಿ ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ. ಹೊರಗಣ ಅಂದ್ರೆ ನಾವೆಲ್ಲ ಸಹಸ್ರಾರು ಜನಗಳ ಜೊತೆ ಇರ್ಲಿಕ್ಕೆ ಸಾಧ್ಯ ಇದೆ. ದೇವರ ಜೊತೆ ಯಾರು ಸಲಿಗೆವಂತರಾಗಿದ್ದಾರೆ ಅವ್ರ ಜೊತೆ ಇದ್ರೆ ಭಕ್ಷ್ಯ, ಭೋಜನ, ವಜ್ರ, ವೈಡೂರ್ಯ, ವೈಭವ, ದೇವದಾಸಿ, ಬೆತ್ತಲೆ ಸೇವೆ, ಮಡಿ ಸೇವೆ ಇವೆಲ್ಲವುಗಳು ಮಾಡಲಿಕ್ಕೆ ಸಾಧ್ಯ ಇದೆ. ಹೊರಗಣದವರಿದ್ರೆ ನಾವು ದುಡಿಯುವ ವರ್ಗದವರ ಜೊತೆ, ಬೆವರು ಸುರಿಸುವವರ ಜೊತೆ, ನಿಜಕ್ಕೂ ಕಾಯಕ್ಕೆ ಕೈಲಾಸದಿಂದ ನಂಬಿರುವವರ ಜೊತೆ ಇರ್ಲಿಕ್ಕೆ ಸಾಧ್ಯ ಇದೆ. ನಾವು ಹೊರಗಡೆ ಇರಬೇಕು, ಒಳಗಡೆ ಇರಬೇಕು ಅಂತಕ್ಕಂಥ ಆಯ್ಕೆ ನಾನು ನಿಮಗೆ ಮಾತ್ರ ಬಿಟ್ಟಿದ್ದೇನೆ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.